ಎಲ್ಲರಿಗೂ ಹೆಂಗದಿರಿ? ಮಗ ನೋಡ್ರಿಪ್ಪ ಯಾರ ಕರ್ಕೊಂಡ್ ಬರುವಲ್ಲ ಅಂತೇಳಿ ರಕ್ತ ಬಂತ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ಇವತ್ತಿನ ಲಾಗ್ ಸ್ಪೆಷಲ್ ಐತಂತ ಗೊತ್ತಾಗಿರ್ಬೇಕು ನಿಮ್ಗೆ. ನೋಡೋಣ ಬರ್ರಿ ಏನೇನೈತೆ ಅಂತೇಳಿ. ಸೊ ನಾನು ಈ ಸಾರಿ ಉಡಾಕತ್ತೀನಿ, ಯಾವ ಸಾರಿ ಅಂತ ಕಮೆಂಟ್ ಮಾಡಿರಿ. ಇದ್ರ ಕತೆ ಮುಂದೆ ಹೋಗ್ತಾ ಹೇಳ್ತೇನಂತ. ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುವಂಗೆ ಏನಪ್ಪ ಅಂತಂದ್ರೆ ಬ್ಯಾಂಗಲ್ಸ್ ಅದಾವೆ ನನ್ನ ಕಡೆ. ನನಗಂತರೂ ಭಾಳ ಇಷ್ಟ ಆಗಿ ಇದ್ರ ಜೊತೆನ ಒಂದೊಂಗೆ ನಾನು ಬ್ಯಾಂಗಲ್ಸ್ ಕೂಡ ಹೊಂದಿಸ್ಕೊಂಡ್ಬಿಟ್ಟಾನಿ. ನಂಗೆ ಪರ್ಫೆಕ್ಟ್ ಮ್ಯಾಚ್ ಆಗಿ ಅನ್ನಿಸ್ತವ್ರಿ. ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ನೋಡಿರಿ ಇವತ್ತಿನ ಲುಕ್ ಹಿಂಗೈತಿ. ಬ್ಲೌಸ್ ಅದು ಭಾಳ ಸಿಂಪಲ್ ಮಾಡಿಸಿದ್ದೀನಿ. ಯಾಕೆ ಅಂತಂದ್ರೆ ಇದು ಮೈಸೂರು ಸಿಲ್ಕ್ ಸಾರಿ ಅಲ್ರಿ, ವರ್ಕ್ ಅದು ಮಾಡಿಸಿದ್ರೆ ಅದು ಹಾಳಾಗಬಾರ್ದು, ಅದ್ರ ಸಲುವಾಗಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅನ್ಕೋತಾನೆ. ಸೊ ನೋಡಿದ್ರಿ ನಂದು ಸಾರಿ ಅಂತಂತಾನೆ ಅನ್ಕೋತಾನೆ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಸಾರಿ ಐತ್ರಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಾನು ಈ ಕಲರ್ ತಗೋತೇನಂತ ಕನಸು ಕಂಡಿರಲಿಲ್ಲ, ಬಟ್ ಆ ಕಲರ್ ನನಗೆ ಹೆಂಗಪ್ಪ ಅಂದ್ರೆ ಸಿಕ್ಬಿಡ್ತ. ಬಟ್ ಲೈಕ್ ಆತ, ಭಾಳ ಜನ ಲೈಕ್ ಮಾಡಿದ್ರೆ ರೇರ್ ಕಾಂಬಿನೇಷನ್ ಅಂತ ಹೇಳಿ. ಅಂದ್ರೆ ಈ ಥರದ ಮೈಸೂರು ಸಿಲ್ಕ್ ನಾನು ನೋಡಿರಲಿಲ್ಲ ಅಂತ ಭಾಳ ಜನ ಹೇಳಿದ್ರು ನನಗೆ. ಈ ಕಲರ್ ತೊಗೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇನೋ ಒಂದು ಕನಸಿರತ್ತೆ ನೋಡ್ರಿ. ಎಷ್ಟೇ ಸಾರಿ ತೊಗೊಂಡ್ರು ಕರ್ನಾಟಕದವ್ರಿಗೆ ಆಯ್ತು ಬೇರೆ ಎಲ್ಲೇ ಇರಲಿ, ಮೈಸೂರು ಸಿಲ್ಕ್ ಸಾರಿ ಅಂತಂದ್ರೆ ಒಂದು ಕನಸು ಇರ್ತೈತಿ. ಇದು ನನಗೆ ಅನಿಸುತ್ತೆ. ಅಂದ್ರೆ ಇಂಥದ ಕಲರ್ ತೊಗೋಬೇಕು ಹಿಂಗೆ ಅಂತ ಆಸೆ ಇರ್ತೈತಿ. ಸೊ ನಾನು ಭಾಳಷ್ಟು ಮೈಸೂರು ಸಿಲ್ಕ್ ಸಾರಿ ನೋಡಿದ್ದೆ. ಒಮ್ಮೆ ತೊಗೋಬೇಕು ಅನ್ನಿಸ್ತಿತ್ತ, ಅಂದ್ಕೊಂಡಾಗ ಒಮ್ಮೆ ಅನ್ಕೋತಿದ್ದೆ ಈ ಕಲರ್ ನೋಡ್ಲೇನಾ ಆ ಕಲರ್ ನೋಡ್ಲೇನಾ ಅಂತೇಳಿ. ನಾನು ತೊಗೊಳಕ್ಕೆ ಹೋದಾಗ ಈ ಕಲರ್ ಸಾರಿ ಇತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇದನ್ನು ತೊಗೊಂಡ್ಬಿಡ್ತಾನೆ ಅಂಥೇಳಿ. 2 ಕಲರ್ ಇದ್ದು ಅದ್ರಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನನಗೆ ಭಾಳ ಇಷ್ಟ ಆಗೈತಿ ಸೆಲೆಕ್ಷನ್ ನಮ್ಮ ಯಜಮಾನ್ರದ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಇನ್ನು ರೆಡಿ ಆಗ್ಯಾವಿ, ಮತ್ತು ಎಲ್ಲಿ ಹೊಂಟೇವಿ ಅದೇ ಕತೆ ಅದೇ ಹಾಡು. ಬೆಳಗಾವಿಗೇನು ಹೊಂಟಿಲ್ಲ. ಇವತ್ತೊಂದು ಫಂಕ್ಷನಿಗೆ ಹೊಂಟೇವಿ. ಒಂದು ಮದುವೆ ಇತ್ತು. ಆ್ಯಕ್ಚುಲಿ ನಿನ್ನೆ ಹೋಗಬೇಕಾಗಿತ್ತು, ನಿನ್ನೆ ಬೇರೆ ಕಡೆ ಹೋಗಿದ್ದಕ್ಕೆ ಇವತ್ತು ಇಲ್ಲಿ ಹೊಂಟೇವಿ. 2-3 ದಿನದಿಂದ ಬಾ ಅಂತ ಹೇಳಿದ್ರು ಅವರು ಆಂಟಿ ನನಗೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ನಾವು ಐ ಆಮ್ ರೆಡಿ, ಐ ಆಮ್ ಗೋಯಿಂಗ್. ಮತ್ತು ಬ್ಯಾಕ್ ಪೇನ್ ಕೂಡ ಭಾಳ ಐತ್ರಿ. ಒಂದು ದಿನ ರೆಸ್ಟ್ ತೊಗೊಂಡೆ ನೋಡ್ರಿ. ನನಗೆ ಅಷ್ಟೇ ಇವತ್ತು ಹೇಳೋಕೆ ಬರ್ತಿರ್ಲಿಲ್ಲ ನಂಗೆ, ಆ ರೀತಿ ಇತ್ತು ಪರಿಸ್ಥಿತಿ. ಸೊ ಹೇಳ್ತೀನಿ, ಮದುವೆ ಮಕ್ಕಳನ್ನ ತೋರಿಸ್ತೇನಂತ, ಮತ್ತು ಮದುವೆ ಊಟ ಹೆಂಗಿತ್ತಂತ ತೋರಿಸ್ತೇನಂತ, ಎಲ್ಲಿ ಹೊಂಟೇನಂತ ಹೇಳ್ತೇನಂತ. ಸೊ ವೇಟ್ ಮಾಡಿರಿ. ನೀವು ಇದೇ ರೀತಿಯಾಗಿ ಅದನ್ನು ಫಾಲೋ ಮಾಡ್ತೀರಿ. ಈಗ ಬಿಡಾಕತ್ತೀವಿ ನೋಡ್ರಿ. ಸೊ ನನ್ನ ಮಗ ನೋಡ್ರಿ ಹೆಂಗೆ ರೆಡಿ ಆಗ್ಯಾನ. ಸಣ್ಣವ ಎಷ್ಟು ಡ್ರಾಮಾ ಮಾಡಾಕತ್ತಾನ. ಮೋಸ್ಟ್ ಡ್ರಾಮಾ ಬಾಯ್ ನೋಡ್ರಿ ನನ್ನ ಮಗ. ಹೆಂಗೆ ಗಗಲ್ ಹಾಕೊಂಡು ಡ್ರಾಮಾ ಮಾಡಾಕತ್ತಾನ. ಸೊ ನಾವು ರೆಡಿಯಾಗಿ ಬಿಟ್ಟಿವಿ ರೀ. ಭಾಳ ಲೇಟ್ ಆಯ್ತು. ನಾವು ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಹೆಂಗದಾರ ನೋಡ್ರಿ. ಆ್ಯಕ್ಚುಲಿ ಇಷ್ಟು ಗರಮ್ ಐತಂದ್ರೆ ಈಗ 54 ಡಿಗ್ರಿ ಐತೆ ನೋಡ್ರಿ. ಲೇಟ್ ಆಗಿತ್ತು ಅಂದ್ರೆ ನನ್ನ ಫ್ರೆಂಡ್ ಬಂದರು ನೋಡ್ರಿ. ಇವ್ರು ಕರ್ಕೊಂಡು ಹೋಗೋಕೆ ಅರ್ಧ ಲೇಟ್ ಆಗಿತ್ತು. ನಾವು ಸ್ವಲ್ಪ ಲೇಟಾಗಿ ರೆಡಿ ಆಗಿದ್ವಿ, ಬಟ್ ಅವರು ಕೂಡ ಬಂದಿದ್ರು. ಅವ್ರು ಕರ್ಕೊಂಡು ಹೋಗಿತ್ತು. ಮದುವೆಯವ್ರು ಏನು ಗದ್ದಲ ರೀ. ಭಾಳ ಮಂದಿಗೆ ಹೇಳಿದ್ರು ಆಂಟಿ ಕರೆನ. ಅದ್ರಾಗ ಬೇರೆ ಊರಾಗ ಅಂದ್ಕೊಳ್ಳಿ ಸ್ವಲ್ಪ ಇನ್ನೂ ರಶ್ ಆಗೋದನ. ಇವ್ ನೋಡ್ರಿ ಎಷ್ಟು ಡ್ರಾಮಾ ಮಾಡಕತ್ತಾನ. ಸೈಡ್ ತೆಗಿಲ್ ಹಾಕ್ತಾನೆ. ಇದು ಮನೆ ಜುಡಿಯೋದಾಗೆ ತೊಗೊಂಡು ಡ್ರೆಸ್ ರೀ ಇದು ಧ್ರುವಾಗ. ಎಷ್ಟು ರಶ್ ಐತೆ ನೋಡಾಕತ್ತೀರಿ ನೋಡ್ರಿ. ಅಲ್ಲಿ ಹೆಂಗೆ ನಡ್ಕೊಂಡು ಹೋಗೋಕೆ ಜಾಗ ಇಲ್ಲ. ಕಾರ್ ದೂರ ಪಾರ್ಕ್ ಮಾಡಿದ್ದೀವಿ ನಾವು. ಅಷ್ಟು ರಶ್ ಐತೆ. ನಾವು ಬರ್ಕೊಡ್ದೆ ಹೆಚ್ಚು ಕಡಿಮೆ 1:40 ಆಗಿತ್ತು ರೀ. ನಡ್ಕೋತ ಹೊಂಟಿದ್ವಿ ನಾವು. ಅರ್ಧ ಜನ ವಾಪಸ್ ಹೊಂಟಿದ್ರು. ಬಟ್ ಚಲೋ ಆಯ್ತು ನಾವು ಹೋಗಿದ್ದು, ಯಾಕಂದ್ರೆ ರಶ್ ಭಾಳ ಇತ್ತಂತ ನಮ್ಗೇನು ನೋಡೋಕೆ ಸಿಗ್ತಿರಲಿಲ್ಲ ಅಂತ ಹೇಳಕತ್ತಿದ್ರು. ಇವತ್ತು ನಾವು ಬಂದಿದ್ದು ಯಾರ ಮದುವೆಗೆ ಅಂದರೆ ಸಂಪತ್ ಕುಮಾರ್ ವೆಡ್ಸ್ ಶ್ರೇನಿಕಾ. ಸೊ ಇವರು ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡ್. ಸೊ ಹೆಂಗಪ್ಪ ಅಂದ್ರೆ ಇವ್ರು ಕ್ರಿಕೆಟ್ ಆಡೋಕೆ ಹೋಗ್ತಿದ್ದಾರೆ, ಅಲ್ಲಿ ಪರಿಚಯ ಆಗಿದ್ದಾರೆ ಇವರೆಲ್ಲ. ಏನು ಅಂತಂತಂದ್ರೆ ಆಂಟಿ 4 ದಿನ ಮುಂಚೆ ಬಾ ಅಂತ ಹೇಳಿದ್ರು ಅವ್ರ ಮಮ್ಮಿ. ಈಗ ಸಂಪತ್ ಕುಮಾರ್ ಅದಲ್ಲ ಅವ್ರ ಮಮ್ಮಿ ವ್ಲಾಗ್ ಮಾಡು ಅಂತ ಭಾಳ ಸಪೋರ್ಟ್ ಮಾಡಿ ಹೋಗಿದ್ದು. ನನಗೆ ಹೋಗ್ಬೇಕಂತ ಭಾಳ ಆಸೆ ಇತ್ತು. 4 ದಿನದೊಳಗೆ 2 ದಿನ ಹೊರಗಡೆನ ಫಂಕ್ಷನ್ ಬಂದು ನನಗೆ. 1 ದಿನ ಅಷ್ಟೇ ನನಗೆ ಬ್ಯಾಕ್ ಪೇನ್ ಬಂದು ಮನೆಯೊಳಗೆ ರೆಸ್ಟ್ ತೊಗೊಂಡೆ ನಾನು. ಹೀಗಾಗಿ ಭಾಳ ಅಂದ್ರೆ ಬೇಜಾರು ಮಾಡಿಕೊಂಡೆ. ಆಂಟಿ ವ್ಲಾಗ್ ಮಾಡು ಅಂತ ಎಲ್ಲನೂ ಮಾಡ್ಕೊಂಡು ಹೋಗುವಂತೆ, ಬಂದು ಹೋಗು ಅಂತ 2-3
ಸರಿ ಹೇಳಿದ್ರು ಹೋಗೋಕ್ಕಾಗಲಿಲ್ಲ ಅಂತ. ನೋಡಿರಿ ಮದುಮಕ್ಕಳು ಹೆಂಗೆ ಅದಾರ ಅಂಥೇಳಿ. ಇಲ್ಲಿ ಆ್ಯಕ್ಚುಲಿ 2 ಜೋಡಿ ಅದಾವ. ಸಂಪತ್ ಕುಮಾರ್ ಅವ್ರ ಕಸಿನ್ ಬ್ರದರ್ ಕೂಡ ಅದಾರ, ಅವ್ರದ್ದು ಮ್ಯಾರೇಜ್ ಐತಿ ಇಲ್ಲಿ. ಅಂದ್ರೆ ಮತ್ತು 4 ಜೋಡಿ ಅಂದ್ರೆ 2 ಜೋಡಿ 4 ಮಂದಿ ಕಡೆ ಬೀಗರಂದ್ರೆ ಸ್ವಲ್ಪ ರಶ್ ಆಗತ್ತಲ್ರಿ. ಕಲ್ಯಾಣ ಮಂಟಪ ಚಲೋ ಐತ್ರಿ, ಯಾಕಂತಂದ್ರೆ ನಾವು ಎಂಗೇಜ್ಮೆಂಟಿಗೆ ಇಲ್ಲಿ ಬಂದಾಗ ಇಷ್ಟು ಅವ್ರಿಗೆ ಮ್ಯಾನೇಜ್ ಆಗಿರಲಿಲ್ಲ. ಈ ಸರಿ ಅಡ್ಡಿ ಇಲ್ಲ, ಮ್ಯಾನೇಜ್ ಆಗಿತ್ತು. ಡೆಕೋರೇಷನ್ ಕೂಡ ಭಾಳ ಚಂದ ಅನ್ಸಾಕತ್ತೈತ್ರಿ ನನಗೆ. ಮದುಮಕ್ಕಳು ಭಾಳ ಚಂದ ರೆಡಿ ಆಗಿದ್ರೆ. ಇಬ್ಬರು ಏನಪ್ಪ ಅಂದ್ರೆ ಮದುಮಕ್ಕಳು ಮಿಲ್ಟ್ರಿ ಒಳಗೆ ವರ್ಕ್ ಮಾಡ್ತಾರೆ ರೀ. ಎಂಥ ಮಸ್ತ್ ಅಲ್ರಿ. ನನಗೆ ಅವ್ರ ಫೋಟೋಶೂಟ್ನಾಗಿಂದ ಅದೊಂದು ಫೋಟೋ ಭಾಳ ಲೈಕ್ ಆಗಿತ್ತು. ಅವ್ರು ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಒಂದು ಫೋಟೋಶೂಟ್ ಮಾಡಿಸ್ಕೊಂಡಾರ. ಸೊ ನಾವು ವೇಟ್ ಮಾಡಾಕ್ತಿದ್ವಿ, ಯಾಕಂದ್ರೆ ರಶ್ ಕಡಿಮೆ ಆಗಲಿ ಅಂಥೇಳಿ. ಅನ್ಗೋಡ್ದ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ, ಯಪ್ಪ ಇಷ್ಟು ಬೇಜಾರಾತಂದ್ರೆ ನನಗೆ. ಫೋಟೋ ತೆಗೆಸ್ಕೋಬೇಕಂದ್ರೆ ಕರೆಂಟ್ ಹೋದವಲ್ಲಪ್ಪ ಅಂಥೇಳಿ. ಹಂಗಾರೆ ಊಟ ಮಾಡ್ಕೊಂಡು ಬರೋ ನಡ್ರಿ ಅಂತೇಳಿ ಮಾತಾಡ್ಕೊಂಡ್ವಿ. ಊಟಕ್ಕೆ ಹೋದ್ವಿ. ಅಲ್ಲಿ ಏನು ಅಂಥ ಬರೀ ರಶ್ ಇರಲಿಲ್ಲ. ಎಂಗೇಜ್ಮೆಂಟ್ ಟೈಮ್ ಒಳಗೆ ಭಾಳ ಅಂದ್ರೆ ಭಾಳ ರಶ್ ಆಗಿತ್ತು. ಪಾಪ ಅವ್ರಿಗೆ ಮ್ಯಾನೇಜ್ ಆಗಿರಲಿಲ್ಲ. ಈ ಸಾರಿ ಫಸ್ಟ್ ಕ್ಲಾಸ್ ಮ್ಯಾನೇಜ್ ಮಾಡ್ಯಾರ ನೋಡ್ರಿ, ಚಲೋ ಆಗ್ತ. ಏನು ಫಂಕ್ಷನ್ ಊಟ ಬಿಡ್ರಿ ಬೇಸರಾಗಿ ಹೋಗೈತಿ ನನಗಂತೂ. ಕಂಟಿನ್ಯೂಸ್ ಹೊರಗಡೆನೇ ಊಟ ಮಾಡೇ ನಾನಂತರೂ. ನನಗೆ ಊಟ ಮಾಡೋ ಮನಸ್ಸೇ ಇರಲಿಲ್ಲ. ಬಟ್ ಇನ್ನು ಮದ್ವೆಗೆ ಬಂದು ಊಟ ಮಾಡಲಿಲ್ಲ ಅಂದರೆ ಹೆಂಗೆ ಅಂತೇಳಿ ಮತ್ತೆ ಊಟ ಮಾಡಿದ್ವಿ. ಬಿಸಿಲೊಳಗೆ ಮದ್ವೆ ಊಟ ಅಂದ್ರೆ ಬೇಜಾರಾಗ್ಬಿಟ್ಟೈತಿ. ಚಲೋ ಮಾಡಿಸಿದ್ರು ಅಡ್ಗಿನೂ. ಒಂದು ಬ್ಯಾಳಿ ಪಲ್ಯ, ಬದ್ನಿಕಾಯಿ ಪಲ್ಯ ಅದಂತೂ ಇರಬೇಕ್ರಿ. ನಮ್ದು ಇಂಡಿಯನ್ ಮ್ಯಾರೇಜ್ ಇದ್ರೊಳಗೆ ಮೆನು ಒಳಗೆ ಇರ್ತದೆ ಬದ್ನಿಕಾಯಿ ಪಲ್ಯ. ಇಲ್ಲಿಕಂದ್ರೆ ಹಳ್ಳಿ ಜನ ಊಟ ಮಾಡಂಗಿಲ್ಲ ರೀ, ಹಳ್ಳಿ ಮಂದಿ. ಇನ್ನು ನಾವು ಸ್ಟೇಜ್ ಮೇಲೆ ಹೋದ್ವಿ ನೋಡ್ರಿ, ಮದುಮಕ್ಕಳು ನಾವ ಲಾಸ್ಟ್. ಮದುಮಕ್ಕಳು ಚಂದ ಕಾಣಕತ್ತಾರ. ಆಂಟಿನೂ ಚಂದಾಗಿದ್ರು, ಆಂಟಿನ ಓಪನ್ ಮಾಡತ್ತಿದ್ರು. ಅದನ್ನು ಫ್ರೆಂಡ್ಸ್ ಎಲ್ಲ ಕೂಡಿ ಕೊಟ್ಟಾರ್ರಿ ಇವ್ರು. ನಾವು ಫ್ಯಾಮ್ಲಿಯಿಂದ ಬೇರೆ ಕೊಟ್ವಿ ಆಯರ್ ಬರ್ಸೋದೇನಂತ ಹೇಳಿ. ನಿನ್ನ ಕಾರು ದೂರ ಪಾರ್ಕ್ ಮಾಡಿತ್ತೆಲ್ಲ ಮುಗಿಸ್ಕೊಂಡು ಅಂಟಿನ ಬಟ್ಟಾಗಿ ವಾಪಸ್ ಹೊಂಟ್ವಿ. ಹೋಗೋ ಟೈಮ್ನ ಕಾರ್ ದೂರ ಪಾರ್ಕ್ ಮಾಡಿದ್ವಲ್ಲ. ಈಗ ರಶ್ ಕಡಿಮೆ ಆಗೈತೆ ಅಂದ್ಕೊಳ್ಳೆ ಮತ್ತೆ ಕಾರ್ ತೊಗೊಂಡು ಬರ್ತೀನಿ ತಡ್ರಿ ಅಂತೇಳಿ ಕಾರ್ ತೊಗೊಂಡು ಬರಕ್ಕೆ ಹೋದ್ರೆ ನಾವೆಲ್ಲೇ ವೇಟ್ ಮಾಡತ್ತಿದ್ವಿ. ನನ್ನ ಮಗ ನೋಡ್ರಿ ಹೆಂಗೆ ಆಟ ಆಡಕತ್ತಿದ್ದ. ಊಟ ಅದು ಮಸ್ತ್ ಇತ್ತು, ಆದರೆ ಬಿಸಿಲು ಭಾಳ ಇತ್ತು, ಗದ್ದಲನೂ ಭಾಳ ಇತ್ತು. ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಹಿರೇಬೇಗವಾಡಿಗೆ ಹೋಗಿದ್ವಿ. ಅಲ್ಲಿ ಮದುವೆ ಇತ್ತು. ಮೊನ್ನೆ ಬೆಳಗಾವಿಗೆ ಹೋಗೋ ದಿನ ಕಾರ್ಡ್ ಕೊಡಕ್ಕೆ ಬಂದಿದ್ರು. ಲೇಟ್ ಆಗಿತ್ತು ಅಂತ ಹೇಳಿದ್ದೆ ನಾನು. ಅವ್ರ ಮದುವೆಗೆ ಹೋಗಿ ಬಂದ್ವಿ, ಮಸ್ತಾಗಿತ್ತು. ಅದನ್ನು ಊಟನೂ ಸರಿಯಾಗಿ ಮಾಡಂಗಿಲ್ಲ ರೀ, ಮದುವೆ ಐತೆ ಅಂದ್ಕೊಂಡೆ. ಹೊರಗೆ ಊಟಕ್ಕೆ ಹೋದಾಗ ಮಕ್ಕಳದೊಂದು ಪ್ರಾಬ್ಲಮ್ ನೋಡ್ರಿ. ಎಂಥ ಚಲೋ ಅಡುಗೆ ಮಾಡ್ಸ್ಯಾರಂದ್ರು ಮಕ್ಕಳು ಏನು ಮಾಡ್ಬಿಡ್ತಾರೆ ಅಂದರೆ ಊಟನೂ ಮಾಡಂಗಿಲ್ಲ. ಧ್ರುವ ಅಂತೂ ಭಾಳ ಕಾಡಿದೀವಿ ಇವತ್ತು ಊಟಕ್ಕೆ. ಬಿಸಿಲೊಂದಿತ್ತು ಸಿಕ್ಕಾಪಟ್ಟಿ. ಬಿಸಿಲು ಭಾಳ ಐತ್ರಿ, ಹುಡುಗರು ಭಾಳ ಹಲಕಾಗ್ತಾರೆ. ನಿಜ ಹೇಳ್ತೇನೆ ರೀ. ಹೊರಗೆ ಹೋದಾಗ ಒಂದು 4-5 ಲೀಟ್ರ್ ಬಾಟ್ಲ್ ನೀರು ಹೋಗ್ತಾವೆ. ಈಗಂತೂ ಅಷ್ಟು ಬಿಸಿಲು ಐತಿ. ಅಡುಗೆ ಚಲೋ ಆಗೈತೆ ರೀ, ಹೇಳಿದ್ನಲ್ಲ. ಬಾಳೆ ಪಲ್ಯ ಮಾಡಿದ್ರಿ, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಚಪಾತಿ ಕಾಮನ್ ಇದೆ ನಮ್ಮ ಕಡೆ. ಅನ್ನ ಸಾರು ಚಲೋ ಆಗಿತ್ತು. ಧ್ರುವಣ ಒಂದು ಸ್ವಲ್ಪ ಅನ್ನ ಉಂಡಾನ. ಈಗ ಏನರ ಉಣಿಸ್ಬೇಕು ಅವ್ನು ನಾನೀಗ ಅಂದ್ರೆ ನೋಡ್ರಿಪ್ಪ. ಇನ್ನು ಮತ್ತೆ ಇನ್ನೊಂದು ಗೊತ್ತು ನಿಮಗೆ, ನಾನು ಈಗ ಬಂದೆ. ಯಾಕಂದ್ರೆ ಎಷ್ಟಾಗೈತಪ್ಪ ಅಂತಂದ್ರೆ 5 ಗಂಟೆ ಆಗೈತಿ. ಈಗ ಯಾಕೆ ಲೇಟ್ ಆಯ್ತು ಅಂತಂದ್ರೆ ಪಾರ್ಲರಿಗೆ ಹೋದೆ. ಪಾರ್ಲರಿಗೆ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡೆ. ಭಾಳ ದಿನ ಆಗಿತ್ತು. ಇನ್ನು ನೆಕ್ಸ್ಟ್ ಅಲ್ಲಿಂದ ಗಿಫ್ಟ್ ತೊಗೊಂಡ್ವಿ. ಯಾಕಂದ್ರೆ ಗಿಫ್ಟ್ ಯಾಕಂದ್ರೆ ಬರ್ಡೇ ಐತಿ ಸಂಜಿಕ್ಕೆ, ಮತ್ತು ಬರ್ಡೇ ಫಂಕ್ಷನಿಗೆ ಹೋಗ್ಬೇಕು. ಇವತ್ತು ಕಂಪ್ಲೀಟ್ ಫಂಕ್ಷನ್ ಡೇ ಐತಿ. ಭಾಳ ಚಲೋ ಐತಿ, ಸ್ಪೆಷಲ್ ಡೇ ಐತಿ. ಯಾಕಂದ್ರೆ ಹೊರಗೆ ಹೋದ ಕೂಡ ಸ್ಪೆಷಲ್ ಡೇ ಅನ್ನೋದು. ಮತ್ತು ಊಟ ಅಂತೂ ನಿಜ ಹೇಳ್ತೀನಿ, ಹೊರಗಡೆ ಊಟ ಮಾಡೋಕೆ ಮನಸ್ಸಾಗಬಲ್ದು ಹಂಗಾಗೈತಿ. ಈಗ ಬ್ಯಾಡ್ ಅನ್ಸಕತ್ಬಿಟ್ಟೈತೆ ನಂಗೆ ಕರೆ ಅಂದ್ರೆ. ಸೊ ಬರ್ರಿ ಮತ್ತು ಸಂಜಿಕ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೇನಂತ. ಇವತ್ತಿನ ಸಾರಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ನನಗೆ ಮಾತ್ರ ಭಾಳ ಇಷ್ಟ ಆಯ್ತು. ಬಟ್ ಇಂಥ ಮದುವೆ ಫಂಕ್ಷನಿಗೆ ಅದು ಮೈಸೂರು ಸಿಲ್ಕ್ ಸಾರಿ ಉಡೋದಲ್ಲ ಅನ್ನಿಸ್ತು ನನಗೆ. ಸಿಂಪಲ್ಲಾಗಿ ರಿಸೆಪ್ಷನಿಗೆ ಉಡ್ಬೇಕು ಅನಿಸ್ತತಿ. ಮತ್ತು ಇನ್ನೊಂದು ಏನಾಯ್ತು ಅಂದ್ರೆ ಲೈಟ್ ಭಾಳ ಹೋದ್ವು ರೀ ಇವತ್ತಲ್ಲೇ. ಮದುಮಕ್ಕಳಿಗೆ ಪಾಪ ಸಮಸ್ಯೆ ಆಗಿರ್ಬೇಕು. ಯಾಕಂದ್ರೆ ಮೊದಲು ಮೇಕಪ್ ಹಾಕ್ಕೊಂಡು ಎಷ್ಟು ತಾನೇ ನಿಂತಿರ್ತಾರೋ, ಟಯರ್ಡ್ನೆಸ್ ಇರತ್ತೆ, ನಿದ್ದೆ ಇರೋಂಗಿಲ್ಲ. ಈ ಟೈಮ್ನಾಗ ಪಾಪ ಕರೆಂಟ್ ಹೋದ್ವು ಅಂದ್ರೆ ಅದೊಂದು ಪ್ರಾಬ್ಲಮ್. ನಾವು ಕರೆಂಟ್ ಹೋಗ್ಯಾವು ಆಮೇಲೆ ಹೋಗೋಣ ಅಂತೇಳಿ, ಕರೆಂಟ್ ಬಂದ್ಕೊಳ್ಳಿ ಹೋಗೋಣ ಅಂತೇಳಿ ಊಟಕ್ಕೆ ಹೋದ್ವಿ. ಊಟ ಮಾಡುವ ಕರೆಂಟ್ ಬಂದು, ಊಟ ಮಾಡ್ಕೊಂಡು ಬರ್ಕೊಡ್ದಾಗ ಕರೆಂಟ್ ಹೋಗಿಬಿಟ್ಟಿದ್ದು ನೋಡ್ರಿ. ಸೊ ಹೋಗಿದ್ದು ಕರೆಂಟ್ ಅಪ್ಪಾಜಿ. ನಾವು ಊಟಕ್ಕೆ ಕುಂತಾಗ ಬಂದಿದ್ದು. ನಾವು ಫ್ಯಾನ್ ಹತ್ತಿತ್ತಲ್ಲ, ಅಲ್ಲಿ ನೋಡಿದ್ವಲ್ಲ, ಹತ್ತಿತ್ತಲ್ಲ, ಅಲ್ಲೇ ಲೈಟ್ ಹತ್ತಿತ್ತು, ಫ್ಯಾನ್ ಹತ್ತಿತ್ತು. ಸೊ ನಮ್ಮ ಭುವನ್ ನೋಡಿಲ್ರಿ, ಬಂದಿದ್ದು. ಸೊ ಫೈನಲಿ ಮುಗಿಸ್ಕೊಂಬಂದ್ವಿ ಒಂದು ಫಂಕ್ಷನ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಐತಿ. ಬರೀ ವುಮನ್ಸ್ ಡೇ ದಿನ ಪೂರ್ತಿ ಅಡ್ಡಾಡೋ ದಿನ ಆಗೈತೆ ನಮ್ದು ಇವತ್ತು. ಸೊ ನೆಕ್ಸ್ಟ್ ಸಾರಿ ಉಟ್ಕೊಂಡು ಮತ್ತೆ ರೆಡಿ ಆಗ್ತೇನಂತ, ರೆಡಿಯಾಗಿ ನೆಕ್ಸ್ಟ್ ಫಂಕ್ಷನಿಗೆ ಹೋಗ್ತೇನಂತ. ಮತ್ತೆ ನಿಮ್ಗೆ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ವೇರ್ ಮಾಡಿರೋಂಥ ಸಾರಿ ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ. ಇದು ನೋಡ್ರಿ, ನಾ ಮೊದಲ ಹೇಳಿದ್ದು ನನ್ನ ಕನಸು ಅಂಥೇಳಿ. ಯಾಕಂದ್ರೆ ನನಗೊಂದು ಸಾರಿ, ನನ್ನ ಕಲೆಕ್ಷನ್ ಒಳಗೆ ಒಂದು ಸಾರಿ ಮೈಸೂರು ಸಿಲ್ಕ್ ಸಾರಿ ಇರಬೇಕಂತ ಇತ್ತು. ಅದು ಇಂಥದ್ದೇ ಕಲರ್ ಅಂಥೇಳಿ ಹುಡುಕಿ ಇಟ್ಟಿದ್ದೆ ನಾನು. ನನಗೆ ಯಾವ ಕಲರ್ ಲೈಕ್ ಆಗ್ತಿರಲಿಲ್ಲ. ಈ ಕಾಂಬಿನೇಷನ್ ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಲೈಕ್ ಆಯ್ತು. ನಾನು ಡಲ್ ಆಗುತ್ತೇನೋ ಅಂದ್ಕೊಂಡೆ, ಬಟ್ ನಿಜ ಲೈಕ್ ಆಯ್ತು. ಮತ್ತು ಈ ಕಾಂಬಿನೇಷನ್
ಕಾಂಬಿನೇಷನ್ ನಾನು ಇಷ್ಟು ಹುಡುಕಿದ್ರಾಗೂ ನಂಗೆ ಸಿಕ್ಕಿರಲಿಲ್ಲ. ಇದನ್ನ ಎಲ್ಲಿ ತಗೊಂಡೆ ಏನು ಇದ್ರ ಕತೆ ಇತ್ತಲ್ಲ, ಸಿಲ್ಕ್ ಸಾರಿ ಕಲೆಕ್ಷನದ್ದು ಲಾಗ್ ಒಳಗೆ ಹೇಳ್ತೇನಂತ್ರಿ. ಹೆಂಗಿತ್ತು ಸಾರಿ ಕಮೆಂಟ್ ಮಾಡಿರಿ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಮುಗ್ಬಟ್ಟ ಇರಲಿಲ್ಲ ರೀ, ಭಾಳ ದಿನ ಆಗಿತ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ತೆಗೆದೆ, ಬಟ್ ಆಮೇಲೆ ಹಾಕ್ಬೇಕಂದ್ರೆ ಬರಲೇ ಇಲ್ಲ ಅದು ಹಾಕಾಕ. ಬೇವಿನ ಕಡ್ಡಿ ಹಾಕ್ರಿ ಅಂತ ಹೇಳಿದ್ರು ನನಗೆ, ಅದಕ್ಕೆ ನನ್ನ ಮಗನ ಕಡೆ ತರಿಸ್ಕೊಂಡು ಹಾಕೊಂಡೇನು ನೋಡ್ರಿ. ಇವತ್ತು ನನ್ನ ಮಗ ಹರ್ಕೊಂಡು ಬಂದ್ರಿ ಹೋಗಿ, ದೊಡ್ಡ ಮಗ ಭುವನ, ಎಲ್ಲರೂ ಕೂಡ ಹೋಗಿದ್ದರು, ಸಿಂಚು ಭುವನ ಅಷ್ಟರು ಕೂಡ. ಸಿಂಚು ಬಂದಿರಲಿಲ್ಲ, ರಕ್ತ ಬಂತ ಇಲ್ಲಲ್ಲ ನೋಡು, ಅಂದ್ರೆ ಅನ್ಸಾತೈತಿ ಕ್ಯಾಮ್ರಾದಾಗ ಕೆಂಪಾಗೈತಿ. ಎಷ್ಟು ನೋವಾಗುತ್ತೆ ಅಂದ್ರೆ ಇದೆಲ್ಲ ಜಗದಂಗೆ ಆಗ್ತದೆ. ಸೊ ಇವತ್ತಿನ ಲಾಗ ಇಷ್ಟಕ್ಕೆ ಮುಗಿಸ್ತೇನೆ ರೀ. ಇದು ನಮ್ಮ ಸ್ಪಂದೋದಾಳಲ್ರಿ ಸಿಂಚು ಅವ್ರ ಅಕ್ಕ, ನನಗೆ ವುಮನ್ಸ್ ಡೇಕ್ ಅಂತ ಕೊಟ್ಟೋದ್ಲು, ಭಾಳ ಇಷ್ಟ ಅದು ನನಗೆ. ಸ್ಪೆಷಲಿ ಅದ್ರಾಗಿಂದ ಕೋಟ್ ಲೈಕ್ ಆತ್ರಿ, ಪೇಜ್ ಮಾರ್ಕರ್ ರೀ ಅವ. ಇನ್ನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನಂತ್ರಿ. ಇನ್ನೂ ಒಂದು ಫಂಕ್ಷನ್ ಐತಿ, ವುಮನ್ಸ್ ಡೇ ಸೆಲೆಬ್ರೇಷನ್ ಐತಿ, ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೇನಂತ. ಇವತ್ತಿನ ಲಾಗ್ ಇಷ್ಟ ಅದರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಾರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣಂತ ವೇಟ್ ಮಾಡಿರಿ. ಥ್ಯಾಂಕ್ ಯು.